ಬೆಳಗಾವಿ ಡಿಸ್ಟಿಕ್ದಾಗ ಆಗಿದ್ದ ಇದು ಮತ್ತೊಂದು ಹಾಂಟೆಡ್ ಇನ್ಸಿಡೆಂಟ್. ಈ ಸ್ಟೋರಿ ನಂಗೆ ವೀರೇಶ್ ಕುಮಾರ್ ಅವ್ರು ತಿಳಿಸಿದ್ರು. 13 ವರ್ಷದಿಂದ ಅವ್ರ ಊರಾಗಿರೋ ಒಬ್ಬ ಟ್ರಕ್ ಡ್ರೈವರ್ ತನ್ನ ಟ್ರಕ್ ಒಳಗೆ ಲೋಡ್ ಇಟ್ಕೊಂಡು ಬೇರೆ ಬೇರೆ ಊರು ಅಡ್ಡಾಡತ್ತಿದ್ದಂತ. ಅವ್ನು ಹೊಳ್ಳಿ ತಮ್ಮ ಮನೆಗೆ ಬರಾಕ 15 ದಿನ ಆಗಿತ್ತ. ಫೈನಲಿ ಒಂದಿನ ಅವ ತನ್ನ ಊರಿಗೆ ಬರೋಬೇಕಾದ್ರೆ ರಾತ್ರಿ 12 ಗಂಟೆ ಆಗಿಬಿಟ್ಟಿತ್ತ. ಆ ಟೈಮ್ದಾಗ ಅವ ಆ ರಸ್ತೆ ಕಡೆ ಬರೋಬೇಕಾರೆ ರೋಡ್ ನಡುನ ಅವಂಗ ಒಬ್ಬಕಿ ಹುಡುಗಿ ಕಂಡ್ಲ. ಅವಂಗ ಭಾಳ ಸ್ಟ್ರೇಂಜ್ ಅನ್ಸ್ತ. ಎದಕ್ಕಂದ್ರೆ ಆ ಟೈಮ್ದಾಗ ಅವ್ರ ಊರಿನ ಜನ ಯಾರು ಹೊರಗಡೆನ ಬರಂಗಿಲ್ಲ. ಅವ ತನ್ನ ಟ್ರಕ್ ಸೈಡ್ ಹಚ್ಚಿ ಆ ಹುಡುಗಿ ಕರೆ ಹೊರಟ. ಅವಂಗ ರಿಯಲೈಸ್ ಆತ ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅವ್ರ ಮನಿ ಬಾಜುನೇ ಇರಕ್ಕೆ ಅಂತ. ಅದಕ್ಕೆ ಅವ ಏನಾತಮ್ಮ ಅಂತ ಕೇಳಕ್ ಮುಂದೆ ಹೋದಾಗ ಆಕಿ ಅಚಾನಕ್ ರೋಡ್ ಬಾಜು ಇರೋ ಹೊಲದ ಕಡೆ ಓದೋಗ್ಬಿಟ್ಲು. ಡ್ರೈವರಿಗೆ ಭಾಳ ಸ್ಟ್ರೇಂಜ್ ಫೀಲಿಂಗ್ ಬರಾತ್ಬಿಡ್ತ. ಅವ ಸುಮ್ಮನೆ ಆ ದಿನ ಮನೆಗೆ ಹೋಗಿ ಮಕ್ಕೊಂಡ. ನೆಕ್ಸ್ಟ್ ದಿನ ಎದ್ದ ಆ ಹುಡುಗಿ ಮನೆ ಕಡೆ ಹೋದ. ನೋಡ್ತಾನ ಅವ್ರ ಮನ್ಯಾಗ ಎಲ್ಲಾಗೂ ಅಳಾತಿದ್ರು. ಒಳಗೆ ಹೋದಾಗ ಗೊತ್ತಾಗ್ತೈತಿ ಆ ಹುಡುಗಿ ಸತ್ತ 10 ದಿನ ಆಗಿತ್ತು. ಇದನ್ನ ಕಂಡ ಅವ್ ಶಾಕ್ ಆಗೋಗ್ಬಿಟ್ಟಿತ್ತ. ಆ ಹುಡುಗಿ ಬಗ್ಗೆ ಊರವ್ರ ಜನಕ್ಕೆ ತಿಳಿಸ್ದಾಗ ಗೊತ್ತಾಗ್ತ ಆಕಿ ತನ್ನ ಎಕ್ಸಾಮ್ದಾಗ ಫೇಲ್ ಆಗಿದ್ದ ಸಂಬಂಧ ಅವ್ರ ಅಪ್ಪಾರ ಆಕಿಗೆ ಹೊಡೆದಿದ್ರಂತ. ಇದ ಸಿಕ್ಲಿತ್ರ ಆಕಿ ಒಂದಿನ ಸುಸೈಡ್ ಮಾಡ್ಕೊಂಡು ಸತ್ತೋಗಿದ್ಲಂತ. ಅವಾಗ್ಲಿಂತ್ರ ಆಕಿನ ಆತ್ಮ ಬೇರೆ ಬೇರೆ ಕಡೆ ಅಡ್ಡಾಡ್ತಿರ್ತೈತಂತ. ಕೆಲವೊಮ್ಮೆ ಅಂತೂ ರಾತ್ರಿ ಮನಿ ಬಾಗ್ಲ ಬಡಿತಾರಂತ, ರೋಡ್ ನಡು ನಿಂತಿರ್ತಾರಂತ. ಊರ್ ಜನ ಯಾರ್ಯಾರು ರಾತ್ರಿ ಅಡ್ಡಾಡಿದ್ರ ಅವ್ರಿಗೆ ಕಂಡು ಬರ್ತಾಳಂತಿ. ನಿಂದು ಯಾವ್ದಾರ ಇಂಥದ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದ್ರ ನನ್ DM ಮಾಡಿ ತಿಳಿಸ್ಬೋದ. ನಾನು ನನ್ನ ಸ್ಪೂಕಿ ಸಂಡೇ ಎಪಿಸೋಡ್ದಾಗ ಅದನ್ನ ಪಬ್ಲಿಷ್ ಮಾಡಕ್ ನೋಡ್ತೀನಿ. ಮತ್ತು ಇವೆಲ್ಲ ಸ್ಟೋರೀಸ್ ನನ್ನವಲ್ಲ, ನನ್ನ ಫಾಲೋವರ್ಸ್ ತಮ್ಗಾಗಿಂದ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ. ನಿಮಗೂ ನನ್ನ ಸ್ಟೋರಿ ಟೆಲ್ಲಿಂಗ್ಸ್ ಇರತ್ರ ಫಾಲೋ ಮಾಡ್ರಿ. ಅ ಕ್ಲಾಸಿಕ್ ವೈ.